ಈ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಿದಾರೆ ಅಂತ ಬಿಜೆಪಿ ಅದೆಲ್ಲ ಸದನಾಗ ಉತ್ತರ ಕೊಡ್ತಿದ್ರೆ ನಾ ಇಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ಸದನಲ್ಲಿ ಚರ್ಚೆ ನಡೀತಾ ಇದೆ, ಅದಕ್ಕೆ ಅಲ್ಲಿ ಯಾವ ಸರ್ಕಾರ ಉತ್ತರ ಕೊಡ್ತೈತಿ ಯಾರ್ದು ಸರಿ ಯಾವ್ದು ತಪ್ಪಂತ. ರಾಜ್ಯಪಾಲರು ನಡೀಬೇಕು ನಮ್ಮ ತಮ್ಮ ಅಭಿಪ್ರಾಯ ನೋಡ್ಬೇಕಾದೇನು ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಾಗಿ ಅದು ಓದಬೇಕಾಗಿತ್ತು, ಓದಿಲ್ಲ. ಈಗ ಬಂದ ಸಮಸ್ಯೆ ಅಷ್ಟೇ, ಓದೋಗಿದ್ರೆ ಸೊ ಹಿಂದೆ ಯಾವುದೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ನಾವು ಟಿಪ್ಪಣಿ ಮಾಡಿದ್ರು ಕೂಡ ಓದಿದ್ದಾರೆ ಅವರೇ. ಕೇಂದ್ರ ಸರ್ಕಾರ ವಿರೋಧ ಹಲವಾರು ಬಾರಿ ವಿರೋಧವಾಗಿ ವ್ಯಕ್ತವಾಗಿದೆ, ಅವರೇ ಓದಿದ್ದಾರೆ. ಇದು ಸಾರಿ ಓದಿದ್ರೆ ಅದರಲ್ಲಿ ಏನಂಥದ್ದು ಸಮಸ್ಯೆ ಇಲ್ಲ, ಯಾಕಂದ್ರೆ ಅದು ರಾಜ್ಯ ಸರ್ಕಾರದ ಭಾಷಣ ಅದು. ಸೊ ಈಗ ಅವ್ರು ಓದುವಂಥ ಕರ್ತವ್ಯ ಇತ್ತು, ಓದಬೇಕಾಗಿತ್ತು, ಓದಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಕಾನೂನು ಹೋರಾಟ. ಅವ್ರು ಬರ್ಕೊಂಡು ಕೊಟ್ಟಿದ್ದನ್ನೆಲ್ಲ ಓದ್ಬೇಕಂತ ಏನಿಲ್ಲ, ಅದನ್ನ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ. ಇಲ್ಲ ಹಂಗೆ ಆಗ್ತದೆ, ಹಂಗಾಗ್ಲಿಕ್ಕೆ ಆಗೋಲ್ಲ. ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು. ಹಿಂದೆ ಯಾವಾಗಲೂ ಓದಿದ್ದಾರೆ, ನಾನು ಹೇಳಿದಲ್ಲ ಇವರೇ ಓದಿದ್ದಾರೆ. ಕೇಂದ್ರ ಸರ್ಕಾರದ ಕೆಲವು ಟಿಪ್ಪಣಿಗಳಿದ್ರು ಕೂಡ ಓದಿದ್ದಾರೆ. ಈಗ ನೋಡ್ರಿ ಕಾನೂನು ಹೋರಾಟ ಇದೆ, ಇನ್ನೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ, ಕೊಡುತ್ತೆ. ರಾಜಕೀಯ ನಾಟಕ ಅಂತ ಕುಮಾರಸ್ವಾಮಿ ನೋಡೋಣ, ಈಗ ಯಾರು ಹೋಗಂತ ಅವ್ರಿಗೆ ಯಾರು ಹೇಳಿಲ್ಲ, ಯಾರೋ ಒಬ್ರು ಹೇಳಿರ್ಬೋದು, ಅವ್ರನ್ನ ಯಾರು ಹೋಗಂತ ಹೇಳಿಲ್ಲ, ಒತ್ತಾಯ ಕೂಡ ಮಾಡಿಲ್ಲ. ಗಡ್ಕರಿ ಅವ್ರಿಗೆ ಮಾನ್ಯ ಕೇಂದ್ರ ಸಾರಿಗೆ ಸಚಿವರನ್ನು ಭೇಟಿಯಾಗಿದ್ವಿ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ನ್ಯಾಷನಲ್ ಹೈವೇಗಳ ಬಗ್ಗೆ. ಸಂಕ್ರಾಂತಿ ಆದ್ಮೇಲೆ ಏನೋ ಬದಲಾವಣೆಗಳಾಗ್ತಾವ ಅಂತ ಹೇಳಿದ್ರು, ಆಗೋಯ್ತಲ್ಲ, ಸಂಕ್ರಾಂತಿ ಆಗೋಯ್ತು, ಆಗೋಯ್ತು ಸರ್. ಬದಲಾವಣೆ ನೈಗತಿ ಆಗೋಗಿದೆ ಡಿ ಕೆ ಶಿವಕುಮಾರ್ ಮಾತಾಡಿದಾರೆ ನೋಡಿ. ಅದು ಡೆಲ್ಲಿಯಲ್ಲಿರುವಂಥ ವಿಚಾರ, ಚಿತ್ರದುರ್ಗ ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ, ಕಾದ್ ನೋಡೋಣ. ವಿಚಾರ ಮತ್ತೆ ಮತ್ತೆ ಅದೇ ಅವರೇ ಹೈಕಮಾಂಡ್ ಹೇಳ್ಬೇಕಾದ್ರೆ ನಾವ್ ಹೇಳಲಿಕ್ಕೆ ಆಗೋಲ್ಲ. ಈ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಿದಾರೆ ಅಂತ ಬಿಜೆಪಿ ಅದೆಲ್ಲ ಸದನಾಗ ಉತ್ತರ ಕೊಡ್ತಿದ್ರೆ ನಾ ಇಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ಸದನಲ್ಲಿ ಚರ್ಚೆ ನಡೀತಾ ಇದೆ, ಅದಕ್ಕೆ ಅಲ್ಲಿ ಯಾವ ಸರ್ಕಾರ ಉತ್ತರ ಕೊಡ್ತೈತಿ ಯಾರ್ದು ಸರಿ ಯಾವ್ದು ತಪ್ಪಂತ. ರಾಜ್ಯಪಾಲರು ನಡೀಬೇಕು ನಮ್ಮ ತಮ್ಮ ಅಭಿಪ್ರಾಯ ನೋಡ್ಬೇಕಾದೇನು ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಾಗಿ ಅದು ಓದಬೇಕಾಗಿತ್ತು, ಓದಿಲ್ಲ. ಈಗ ಬಂದ ಸಮಸ್ಯೆ ಅಷ್ಟೇ, ಓದೋಗಿದ್ರೆ ಸೊ ಹಿಂದೆ ಯಾವುದೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ನಾವು ಟಿಪ್ಪಣಿ ಮಾಡಿದ್ರು ಕೂಡ ಓದಿದ್ದಾರೆ ಅವರೇ. ಕೇಂದ್ರ ಸರ್ಕಾರ ವಿರೋಧ ಹಲವಾರು ಬಾರಿ ವಿರೋಧವಾಗಿ ವ್ಯಕ್ತವಾಗಿದೆ, ಅವರೇ ಓದಿದ್ದಾರೆ. ಇದು ಸಾರಿ ಓದಿದ್ರೆ ಅದರಲ್ಲಿ ಏನಂಥದ್ದು ಸಮಸ್ಯೆ ಇಲ್ಲ, ಯಾಕಂದ್ರೆ ಅದು ರಾಜ್ಯ ಸರ್ಕಾರದ ಭಾಷಣ ಅದು. ಸೊ ಈಗ ಅವ್ರು ಓದುವಂಥ ಕರ್ತವ್ಯ ಇತ್ತು, ಓದಬೇಕಾಗಿತ್ತು, ಓದಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಕಾನೂನು ಹೋರಾಟ. ಅವ್ರು ಬರ್ಕೊಂಡು ಕೊಟ್ಟಿದ್ದನ್ನೆಲ್ಲ ಓದ್ಬೇಕಂತ ಏನಿಲ್ಲ, ಅದನ್ನ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ. ಇಲ್ಲ ಹಂಗೆ ಆಗ್ತದೆ, ಹಂಗಾಗ್ಲಿಕ್ಕೆ ಆಗೋಲ್ಲ. ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು. ಹಿಂದೆ ಯಾವಾಗಲೂ ಓದಿದ್ದಾರೆ, ನಾನು ಹೇಳಿದಲ್ಲ ಇವರೇ ಓದಿದ್ದಾರೆ. ಕೇಂದ್ರ ಸರ್ಕಾರದ ಕೆಲವು ಟಿಪ್ಪಣಿಗಳಿದ್ರು ಕೂಡ ಓದಿದ್ದಾರೆ. ಈಗ ನೋಡ್ರಿ ಕಾನೂನು ಹೋರಾಟ ಇದೆ, ಇನ್ನೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ, ಕೊಡುತ್ತೆ. ರಾಜಕೀಯ ನಾಟಕ ಅಂತ ಕುಮಾರಸ್ವಾಮಿ ನೋಡೋಣ, ಈಗ ಯಾರು ಹೋಗಂತ ಅವ್ರಿಗೆ ಯಾರು ಹೇಳಿಲ್ಲ, ಯಾರೋ ಒಬ್ರು ಹೇಳಿರ್ಬೋದು, ಅವ್ರನ್ನ ಯಾರು ಹೋಗಂತ ಹೇಳಿಲ್ಲ, ಒತ್ತಾಯ ಕೂಡ ಮಾಡಿಲ್ಲ. ಗಡ್ಕರಿ ಅವ್ರಿಗೆ ಮಾನ್ಯ ಕೇಂದ್ರ ಸಾರಿಗೆ ಸಚಿವರನ್ನು ಭೇಟಿಯಾಗಿದ್ವಿ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ನ್ಯಾಷನಲ್ ಹೈವೇಗಳ ಬಗ್ಗೆ. ಸಂಕ್ರಾಂತಿ ಆದ್ಮೇಲೆ ಏನೋ ಬದಲಾವಣೆಗಳಾಗ್ತಾವ ಅಂತ ಹೇಳಿದ್ರು, ಆಗೋಯ್ತಲ್ಲ, ಸಂಕ್ರಾಂತಿ ಆಗೋಯ್ತು, ಆಗೋಯ್ತು ಸರ್. ಬದಲಾವಣೆ ನೈಗತಿ ಆಗೋಗಿದೆ ಡಿ ಕೆ ಶಿವಕುಮಾರ್ ಮಾತಾಡಿದಾರೆ ನೋಡಿ. ಅದು ಡೆಲ್ಲಿಯಲ್ಲಿರುವಂಥ ವಿಚಾರ, ಚಿತ್ರದುರ್ಗ ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ, ಕಾದ್ ನೋಡೋಣ. ವಿಚಾರ ಮತ್ತೆ ಮತ್ತೆ ಅದೇ ಅವರೇ ಹೈಕಮಾಂಡ್ ಹೇಳ್ಬೇಕಾದ್ರೆ ನಾವ್ ಹೇಳಲಿಕ್ಕೆ ಆಗೋಲ್ಲ.